ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಭಾರತ್ ವಿಕಾಸ್ ಪರಿಷತ್ ವಾಲ್ಮೀಕಿ ಶಾಖೆ ರಾಮನಗರದ ಅಧ್ಯಕ್ಷರಾದ ರಾಶಿ ಬಸವರಾಜು ಅವರು ಕಳೆದ 25 ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದಂತೆ ಜನರ ಸೇವೆಯೇ ಮುಖ್ಯ ಗುರಿಯನ್ನಾಗಿ ಇಟ್ಟುಕೊಂಡು ವರ್ಷಪೂರ್ತಿ ಬಡವರಿಗೆ ಅನುಕೂಲ ಮಾಡಿಕೊಡುವ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ನಿರಂತರ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಕರ್ನಾಟಕದ ಜನರಿಗೆ ನೂತನ ವರ್ಷ ಯುಗಾದಿ ಆಗಮನವಾಗುತ್ತಿದೆ. ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿರುವುದು ಶ್ಲಾಘನೀಯ ಎಂದು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ಹೇಳಿದ್ದಾರೆ. ನಗರದ ಶ್ರೀರಾಮ ಕಲ್ಯಾಣ ಮಂಟಪದಲ್ಲಿ ಭಾರತ್ ವಿಕಾಸ್ ಪರಿಷತ್ ವಾಲ್ಮೀಕಿ ಶಾಖೆ ರಾಮನಗರ ಮತ್ತು ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡೈಮಂಡ್ ರಾಮನಗರ ಇವರ ಸಹಭಾಗಿತ್ವದಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಯುಗಾದಿ ಸಂಭ್ರಮಾಚರಣೆ ಅಂಗವಾಗಿ ಕಾಲೇಜು ವಿದ್ಯಾರ್ಥಿನಿಗಳಿಗೆ ಜನಪದ ಗೀತೆ, ಭಾವಗೀತೆ, ಚಿತ್ರಗೀತೆ ಹಾಗೂ ಸಾಮೂಹಿಕ ನೃತ್ಯ ಗಾಯನ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ, ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಮಾಯಾವತಿ ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಕಾರ್ಯದಕ್ಷತೆಯಲ್ಲಿ ಹೆಚ್ಚು ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾರೆ. ಆದರೂ ಇಂದಿಗೂ ಮಹಿಳೆಯರು ಪುರುಷರ ಹಿಡಿತದಲ್ಲಿ ಕೆಲವು ಕಾರಣಾಂತರಗಳಿಂದ ಇದ್ದಾರೆ. ನಗರಸಭೆ ವತಿಯಿಂದ ವೃತ್ತಿಪರ ನಿರತ ಕೋರ್ಸ್ಗಳಾದ IAS, KAS, ನೀಟ್ ಪರೀಕ್ಷೆಗಳು ಉಚಿತ ತರಬೇತಿ ನೀಡಲಾಗುವುದು. ಇದನ್ನು ವಿದ್ಯಾರ್ಥಿನಿಯರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು. ಲಯನೆಸ್ ಸತ್ಯವತಿ ಮಾತನಾಡಿ, 1975ರಲ್ಲಿ ಮಹಿಳಾ ಹಕ್ಕುಗಳಿಗಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಆ ಹಕ್ಕುಗಳನ್ನು ಪಡೆಯಲಾಯಿತು. ಮತದಾನ ಮಾಡುವ ಹಕ್ಕು ಮಹಿಳೆಯರಿಗೆ ಇರಲಿಲ್ಲ. ಈ ಹೋರಾಟದ ಮೂಲಕ ಹೆಣ್ಣು ಮಕ್ಕಳಿಗೆ ಶಕ್ತಿ ಬಂದಿದೆ. ಹದಿಹರಿಯದ ಹೆಣ್ಣು ಮಕ್ಕಳು ತಪ್ಪು ಹೆಜ್ಜೆಗಳನ್ನು ಇಡಬಾರದು. ದುಷ್ಟರ ಸಹವಾಸದಿಂದ ದೂರವಿದ್ದು ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳುವತ್ತ ಮುನ್ನಡೆಯಬೇಕು. ಮೊಬೈಲ್ನಿಂದ ಅನಗತ್ಯ ವಿಚಾರಗಳ ಕಡೆ ಗಮನ ಹರಿಸದೆ ಅಗತ್ಯವಿರುವಷ್ಟು ಮಾತ್ರ ಬಳಸಿಕೊಳ್ಳಬೇಕು. ಹೆಣ್ಣು ಮಕ್ಕಳು ಸರ್ಕಾರದಿಂದ ದೊರೆಯುವ ಉಚಿತ ಸೌಲಭ್ಯಗಳನ್ನು ಪಡೆದುಕೊಂಡು ವಿದ್ಯಾವಂತರಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾರತ್ ವಿಕಾಸ್ ಪರಿಷತ್ ವಾಲ್ಮೀಕಿ ಶಾಖೆಯ ರಾಮನಗರದ ಅಧ್ಯಕ್ಷರಾದ ರಾಶಿ ಬಸವರಾಜು, ಉಪಾಧ್ಯಕ್ಷ ಎಂ ಜಗದೀಶ್, ಕಾರ್ಯದರ್ಶಿ KS ಚಂದ್ರಶೇಖರಯ್ಯ, ಖಜಾಂಚಿ S ವೆಂಕಟಪ್ಪ, BJS ಅಂಧರ ಶಾಲೆ ಆಡಳಿತಾಧಿಕಾರಿ P ಶಿವರಾಮು, ಹೊನ್ನಪ್ಪ, C ವೆಂಕಟೇಶ್, ಬಸವಾಚಾರ್, ಮಹೇಶ್, ಕಾನಾ ವಸಂತಕುಮಾರ್, ಗುರು ಮಾದಯ್ಯ, ಮಹಿಳಾ ಸಂಚಾಲಕಿ MS ಲಾವಣ್ಯ, ರತ್ನ ಶ್ರೀನಿವಾಸ್, ನಳಿನ ನಾಗಮಣಿ, ಸತ್ಯವತಿ ಬಸವರಾಜು, ತೀರ್ಪುಗಾರರಾದ ಸವಿತಾ PR, ಝಾನ್ಸಿ ಪ್ರಕಾಶ್, ಸುಷ್ಮಿತಾ ಹರ್ಷವರ್ಧನ್, ಕರುನಾಡು ಸೇನೆಯ ಶೋಭಾ ಜಗದೀಶ್ ಸೇರಿದಂತೆ ನ್ಯೂ ಎಕ್ಸ್ಪರ್ಟ್ ಪದವಿ ಕಾಲೇಜಿನ PGS ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿನಿಯರು ಸೇರಿದಂತೆ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀಲಂಕಾ ಪ್ರಧಾನಿಯಾಗಿ ಸುಮಾರು 60ರ ದಶಕದಲ್ಲೇ ಶ್ರೀಮಾವ ಬಂಡಾರನಾಯಕೆ ಅನ್ನೋ ಒಂದು ದಿಟ್ಟ ಮಹಿಳೆ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ಭಾರತದ ಒಂದು ಧೀರೋದಾತ್ತ ಮಹಿಳೆ, ಏನು ಮಾತುಗೆ ದುರ್ಗಾರೂಪ ಅಂತ ಕರೀತಾ ಇದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಹಳಷ್ಟು ವರ್ಷಗಳ ಕಾಲ ಬಹಳ ಒಂದು ಮುಖ್ಯ ಮಹಿಳೆಯಾಗಿ ಈ ರಾಷ್ಟ್ರವನ್ನು ಆಳಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಗಮನದಲ್ಲಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಈಗ ನಾವು ನೋಡಿದ್ವಿ, ಮಮತಾ ಬ್ಯಾನರ್ಜಿ ಇರ್ಬೋದು, ಜಯಲಲಿತಾ ಅವರು ಇರ್ಬೋದು, ಕುಮಾರಿ ಮಾಯಾವತಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಆಡಳಿತವನ್ನು ಬಹಳ ದಕ್ಷತೆಯಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಾಗಾಗಿ ಮಹಿಳೆಯರು ಅವಕಾಶ ಸಿಕ್ಕಿದ್ರೆ ಗಂಡಸರಿಗಿಂತ ದಕ್ಷತೆ, ಪ್ರಾಮಾಣಿಕತೆ ಸ್ವಲ್ಪ ಹೆಚ್ಚು. ನೀವು ಯಾರೇ ಒಂದು ಯಾವುದೇ ಒಂದು ಸಂಸ್ಥೆ ಆಗಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಾಗಲಿ ಅಥವಾ ಇನ್ನೊಂದರಲ್ಲಾಗಲಿ ನೀವು ಮಹಿಳೆಯರು ಯಾರು ಒಂದು ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಅಲ್ಲಿ ದಕ್ಷತೆ ಇದೆ. ಹಾಗಾಗಿ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶಗಳು ಸಿಗಬೇಕು, ಮಹಿಳೆಯರು ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಇವತ್ತು ಅನೇಕ ಒಂದು ಪ್ರಯೋಗಗಳನ್ನು ಕೂಡ ನಮ್ಮ ಮಹಿಳೆಯರು ಇವತ್ತು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತಿನ ವಿದ್ಯಾರ್ಥಿನಿಯರಿರ್ಬೋದು ಅಥವಾ ಮಹಿಳೆಯರು ತಮ್ಮ ಒಂದು
ಕೆಲಸದ ವಿಚಾರದಲ್ಲಿ ಅಥವಾ ವೃತ್ತಿ ವಿಚಾರದಲ್ಲಿ ಕೂಡ ಬಹಳ ಒಂದು ಚಾಲೆಂಜಿಂಗ್ ವೃತ್ತಿಗಳನ್ನು ಕೂಡ ಆಯ್ಕೆ ಮಾಡ್ಕೊತಾರೆ. ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಯಾಕೆ ಆಚರಿಸ್ತಾ ಇದ್ರು ಅದಕ್ಕೆ ಒಂದು ಮೂಲ ಕಾರಣ. ಬಹಳ ಹಿಂದೆ ಸುಮಾರು 1975 ವರ್ಷಗಳ ಇನ್ನೂ ಮುಂಚಿನ ವರ್ಷಗಳಲ್ಲಿ ಹೆಣ್ಮಕ್ಕಳಿಗೆ ಯಾವುದೇ ಒಂದು ಮಾನ್ಯತೆ ಇರಲಿಲ್ಲ. ಹಾಗೆ ಅವರಿಗೆ ಮತದಾನದ ಹಕ್ಕು ಕೂಡ ಇರಲಿಲ್ಲ. ಆಗ ಕೆಲವು ಹೆಣ್ಮಕ್ಕಳು ಏನು ಮಾಡಿದ್ರು, ತಮ್ಮ ಒಂದು ಹಕ್ಕನ್ನು ಚಲಾಯಿಸುವಂತಹ ಹಾಗೆ ನಮಗೂ ಕೂಡ ಈ ಸಮಾಜದಲ್ಲಿ ಮಾನ್ಯತೆ ದೊರೆಯಬೇಕಂತ ಹೇಳಿ ಒಂದು ಉಗ್ರ ಹೋರಾಟವನ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಮೊದಲಿಗೆ ಬಂದು ನಮ್ಮ ಜರ್ಮನಿ, ನೆದರ್ಲ್ಯಾಂಡ್ ಹಾಗೆ ಸ್ವಿಟ್ಜರ್ಲ್ಯಾಂಡ್ ಹಲವಾರು ದೇಶಗಳಲ್ಲಿ ಮೊದಲು ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಹಾಗೆ ಇದು ಬರ್ತಾ ಪ್ರತಿ ವರ್ಷ ಕೂಡ ಒಂದೊಂದು ಯೋಜನೆಗಳನ್ನ ತರ್ತಾರೆ. ಆ ಯೋಜನೆಗಳಲ್ಲಿ ಏನಾದರೂ ಒಂದು ಹೆಣ್ಮಕ್ಳು ವಿದ್ಯಾವಂತರಾಗಬೇಕು, ಹಾಗೆ ಹೆಣ್ಮಕ್ಳು ಅವರು ಕೂಡ ಗಂಡಿನಷ್ಟೇ ಒಂದು ಶಕ್ತಿನ ಚಾಕಚಕ್ಯತೆನ ಉಳ್ಳವರು, ಅವ್ರಿಗೂ ಕೂಡ ಜವಾಬ್ದಾರಿ ಇರಬೇಕಂತ ಒಂದು ರಾಜಕೀಯ ಪ್ರವೇಶ ಆಗಿರ್ಬೋದು, ಅಥವಾ ಹೆಣ್ಮಕ್ಳೇ ತಮ್ಮ ಒಂದು ಈ ಒಂದು ಸಂಪಾದನೆ ಮಾಡುವಂತಹ ಅರ್ನಿಂಗ್ ಮಾಡುವಂತಹ ಒಂದು ಕೆಲವೊಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡಬಹುದು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ